ನಮಸ್ಕಾರ ವೀಕ್ಷಕರೇ, ನಾನು ವೀಣಾ ಕುಲಕರ್ಣಿ. ವೀಣಾ ಸಾಕ್ಷಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಬರ್ತಾ ಇದೆ. ಪ್ರತಿಯೊಂದು ಮನೆಗಳಲ್ಲಿ ಪ್ರಣತಿಗಳನ್ನು ಹಚ್ತೀವಿ. ಆ ಪ್ರಣತಿಗಳನ್ನು ಇನ್ನಷ್ಟು ಸುಂದರವಾಗಿ ಕಾಣಿಸಲು ಪೇಂಟಿಂಗ್ ಮಾಡ್ಬೋದು, ಅಥವಾ ಅದಕ್ಕೆ ಪಿಸ್ತಾ ಶೆಲ್ಲಿಂದ ಡೆಕೋರೇಷನ್ ಮಾಡ್ಬೋದು, ಅಥವಾ ಕುಂದನ್ಸಿಂದ ಡೆಕೋರೇಷನ್ ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಉಪಯೋಗಿಸಿ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇವಾಗ ನಾನು ಈ ಥರ ಒಂದಿಷ್ಟು ಪ್ರಣತಿಗಳು ತೊಗೊಂಡಿದ್ದೀನಿ. ಇದು ದೇವ್ರದ್ದು ಮುಖ ಇರೋಂಥ ಪ್ರಣತಿ. ಇದು ಸಾದಾ ಡಿಸೈನ್ಸ್ ಬದನೆಕಾಯಿ ಥರ ನಾನು ಕ್ಲೇಯಿಂದ ನವಿಲು ಮಾಡೋದು ತೋರಿಸ್ತಿದ್ದೀನಿ. ಇದೊಂಥರ ಕಳಶ ಇದ್ದ ಹಾಗೆ. ಇದು ಲಕ್ಷ್ಮೀ ಪಾದ, ಇವೆರಡು ಆಮೆ ಇದೆ, ಮತ್ತು ಇದು ಒಂಥರ ನವಿಲಿದೆ. ಇದು 5 ದೀಪದ್ದು ಪ್ರಣತಿದು. ಫೆವಿಕ್ರಿಲ್ ಗೋಲ್ಡನ್ ಕಲರು, ಇದು ನವಿಲ್ ಕಲರು, ಇದು ಪಿಂಕು, ಆರೆಂಜು, ಗ್ರೀನು, ರೆಡ್ಡು, ಲ್ಯಾವೆಂಡರು, ಮತ್ತು ಇದು ಸಿಲ್ವರ್ ಕಲರು, ಇದು ವಾಟರ್ ಪೋಸ್ಟರ್ ಕಲರು ವೈಟ್. ಇದು ನಾವು ಗ್ಲಿಟರ್ದು ಯೂಸ್ ಮಾಡ್ತೀವಲ್ಲ ಆ ಥರದ್ದು ಗ್ಲಿಟರ್. ಮತ್ತು ಇದೊಂದಿಷ್ಟು ಚಮಕಿಗಳು, ಇದೊಂದಿಷ್ಟು ಕುಂದನ್ಸು, ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು, ಒಂದು ಸಣ್ಣ ಪಾಯಿಂಟಿಂದು ಒಂದು ಸ್ವಲ್ಪ ದೊಡ್ಡದು ಬ್ರಷು, ಮತ್ತು ಇದೊಂಥರ ಬಾಲ್ ಚೈನು, ಫೆವಿಕಾಲು, ಒಂದಿಷ್ಟು ಪಿಸ್ತಾ ಸಿಪ್ಪೆಗಳು, ಮತ್ತು ಇದು ಸಿಡಿಗಳು, ವೇಸ್ಟ್ ಸಿಡಿಗಳು. ಫಸ್ಟ್ ನಾನು ಮೊದಲು ಪಾದಕ್ಕೆ ರೆಡ್ ಕಲರ್ ಹಚ್ಕೊಳ್ತಾ ಇದ್ದೀನಿ. ಈ ಥರ ನವಿಲ್ಗೆ 5 ಕಲರ್ ಪ್ರಣತಿಗೂ ಒಂದೊಂದು ಕಲರ್ ಕೊಡೋಣ. ನೀವು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಯಾವ್ದು ಕಲರ್ ಕೂಡ ನಿಮಗೆ ಬೇಕಾಗಿರೋಂಥ ಕಲರ್ ಕೂಡ ನೀವು ಚಾಯ್ಸ್ ಮಾಡಿಕೊಂಡು ಕೊಡಬಹುದು. ನಾನಿಲ್ಲಿ ವೈಲೆಟ್ ಕಲರ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಈ ಥರ ಡಾರ್ಕ್ ಬ್ಲೂ ಕಲರ್ ಹಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ ಹಚ್ಕೊಳ್ತಾ ಇದ್ದೀನಿ. ನೀವು ಯೆಲ್ಲೋ ಕಲರ್ ಕೂಡ ಕೊಟ್ಕೋಬೋದು. ಇದು ಲಕ್ಷ್ಮೀ ಪಾದಕ್ಕೆ ನಾನಿಲ್ಲಿ ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಕೊಡ್ತಾ ಇದ್ದೀನಿ. ನಾನು ಇವಾಗ ಈ ಥರ ಪ್ರಣತಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಲ್ಯಾವೆಂಡರ್ ಕಲರ್ ಹಚ್ಕೊಳ್ತಾ ಇದ್ದೀನಿ. ಇವಾಗ ನಾವು ಸೈಡ್ಗೆ ಬಾರ್ಡ್ರನ್ನ ಗೋಲ್ಡನ್ ಕಲರ್ನ ಹಚ್ಕೊಳ್ತಾ ಇದ್ದೀನಿ.
ಇವಾಗ ಇದು ಗೆಜ್ಜೆಗೆ ಗೋಲ್ಡನ್ ಕಲರ್ ಕೊಡ್ತಾ ಇದ್ದೀನಿ. ಈ ಥರ ಗೆಜ್ಜೆನ ಪೂರ್ತಿ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದು ಮೇಲೆಗಡೆ ದೀಪಕ್ಕೆ ಬಾರ್ಡ್ರಿಗೆ ಗೋಲ್ಡನ್ ಕಲರ್ ಹಚ್ಕೊಳ್ತಾ ಇದ್ದೀನಿ. ಇವಾಗ ಇದು ದೇವ್ರದ್ದು ಒಂದು ಪ್ರಣತಿ ಇದೆ, ಅದು ಕೂಡ ನಾನು ಪೇಂಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ನಾನು ಗುಂಡನ್ ಮಡಿಕೆಗೆ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ಮಡಿಕೆಗೆ ಲೈನ್ಸ್ ಹಾಕೋಣ. ಇವಾಗ ಇದು ಗೆಜ್ಜೆದು ವೈಟ್ ಚುಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟಿಕ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಸೀಡಿನ ಈ ಥರ ಸ್ವಲ್ಪ ಜಾಗ ಬಿಟ್ಬಿಟ್ಟು ಇಲ್ಲಿಂದನೇ ಶುರು ಮಾಡೋಣ. ಮೊದಲಿಗೆ ನಾನು ಈ ಥರ ಸ್ಟಿಕ್ಕರ್ನ ಅಂಟಿಸ್ಕೊತಾ ಇದ್ದೀನಿ. ನಾನು ಮತ್ತೆ ಈಗ ಇಲ್ಲಿ ಬಾಲ್ ಚೈನ್ ಹಾಕ್ತೀನಿ. ನೆಕ್ಸ್ಟು ಈ ಥರ ಇಲ್ಲಿ ಕುಂದನ್ನು ಅಂಟಿಸ್ಕೊಳ್ಳೋಣ. ಮತ್ತು ನಾನು ಗೋಲ್ಡನ್ ಚೈನ್ ಹಾಕೋಬೇಕು, ಹಾಗಾಗಿ ನಾನು ಫೆವಿಕಲ್ ಅಂಟಿಸ್ಕೊತಾ ಇದ್ದೀನಿ. ನಾನು ಮೊದಲಿಗೆ ಈ ಥರ ಪಿಸ್ತಾ ಸಿಪ್ಪೆಗಳನ್ನ ಇಟ್ಕೊಂಡು ನೋಡ್ತೀನಿ. ಇಲ್ಲಿ ಇವಾಗ ನಾನು ಹಚ್ಕೊಂಡಿದ್ದೀನಿ. ಈ ಥರ ಒಂದೊಂದನ್ನೇ ಹಚ್ಕೊಂಡು ಅಂಟಿಸ್ಕೊಂಡು ಹೋಗೋಣ. ನಾನಿವಾಗ ಲ್ಯಾಂಡರ್ ಕಲರ್ ತೊಗೊಂಡಿದ್ದೀನಿ, ನಾನು ಪೇಂಟ್ ಮಾಡ್ತಾಯಿದ್ದೀನಿ. ಇನ್ನೊಂದಕ್ಕೆ ನಾನು ಗ್ರೀನ್ ಕಲರ್ ಕೊಡ್ತಾಯಿದ್ದೀನಿ. ನೀವು ಕೆಳಗಡೆ ಈ ಥರ ಎತ್ತರ ಬೇಕಾ ಅಂದರೆ ಒಂದು ಪ್ರಣತಿನ ಸಾದಾ ಪ್ರಣತಿನ ತಗೊಂಡು ಈ ಥರ ಫೆವಿಕಾಲ್ ಅಂಟಿಸಿ ಇವಾಗ ಇದನ್ನು ಮಧ್ಯದಲ್ಲಿ ಸೆಂಟರ್ನಲ್ಲಿ ಕೂಡಿಸ್ಕೊಳ್ಳೋಣ. ಇದು 2 ಪ್ರಣತಿ ಬದನೆಕಾಯಿ ಥರ ಶೇಪ್ ಇರೋದನ್ನು ಈ ಥರ ನಾನು ಕಲರ್ ಮಾಡ್ಕೊಂಡಿದ್ದೀನಿ. ಇದು ಲಕ್ಷ್ಮೀ ಪಾದನ ನಾನು ರೆಡ್ ಮತ್ತು ಆರೆಂಜ್ ಗೋಲ್ಡ್ನಿಂದ ಕಲರ್ ಕೊಟ್ಟಿದ್ದೀನಿ. ಈ ಥರ ಗೆಜ್ಜೆಗೆ ನಾನು ವೈಟ್ ಹಚ್ಕೊಂಡಿದ್ದೀನಿ. ಫಸ್ಟಿಗೂ ವೈಟ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕುಂದನಿಂದ
ಅಲಂಕಾರ ಮಾಡಿದ್ದೀನಿ. ಇದು ನವಿಲಿನ ಆಕಾರ 5 ದೀಪದ ಪ್ರಣತಿ. ಇದು ಈ ಥರ ನಾನು ಎಲ್ಲ ಕಲರ್ಸ್ನ ಕೊಟ್ಟು ಗೋಲ್ಡನ್ನು ಹೈಲೈಟ್ ಮಾಡಿದ್ದೀನಿ. ಇದು 2 ಚಿಕ್ಕ ಆನೆ, ಒಂದು ದೀಪ ಹಚ್ಚುವಂಥ ಪ್ರಣತಿದ್ದು. ಈ ಥರ ನಾನು ಯೆಲ್ಲೋ ಕಲರ್ನಿಂದ ಮತ್ತು ಗೋಲ್ಡನ್ನು ಮತ್ತು ಯೆಲ್ಲೋ 2 ಮಿಕ್ಸ್ ಮಾಡಿರೋಂಥ ಪೇಂಟಿಂದ ನಾನು ಮಾಡಿದ್ದೀನಿ, ಪೇಂಟ್ ಕೊಟ್ಟಿದ್ದೀನಿ. ಇದು 2 ಆಮೆನ ಸಿಲ್ವರು ಮತ್ತು ಲೈಟ್ ಗೋಲ್ಡನ್ ಗ್ರೀನ್ನಿಂದ ನಾನು ಮತ್ತು ಯೆಲ್ಲೋಲಿಂದ ಈ ಥರ ಲೈನ್ಸ್ ಕೊಟ್ಟಿದ್ದೀನಿ, ಪೇಂಟ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ ಇದು. ಇದು ಕೊಳಲಿಂದು 5 ದೀಪದ ಪ್ರಣತಿ. ನಾನು ಸಿಲ್ವರು ಮತ್ತು ರೆಡ್ ಗ್ರೀನಿಂದ ಅಲಂಕಾರ ಮಾಡಿದ್ದೀನಿ ಮತ್ತು ಸ್ವಲ್ಪ ಸ್ಟಿಕ್ಕರ್ ಹಚ್ಚಿದ್ದೀನಿ. ಇದು 2 ಬೃಂದಾವನ, ಕೆಳಗಡೆ ಈ ಥರ ಪ್ಲೇಟ್ಸ್ ಇದೆ ಸಪ್ರೇಟಾಗಿ. ಇದು ಕೂಡ ಮಣ್ಣಿಂದೇನೆ. ಈ ಥರ ಶ್ರೀ ಓಂ ಮತ್ತು ತ್ರಿಶೂಲ, ಸ್ವಸ್ತಿಕ್ ಈ ಥರ ನಾನು ಪೇಂಟ್ ಮಾಡಿದ್ದೀನಿ. ಇವೆರಡು 5 ಪ್ರಣತಿ ಆನೆ, 5 ದೀಪ ಹಚ್ಚುವಂಥದ್ದು. ಇದಕ್ಕೆ ನಾನು ಈ ಥರ ವಾರ್ನಿಷ್ ಅಂತ ಸಿಗುತ್ತೆ, ಆ ವಾರ್ನಿಷನ್ನು ನಾನು ಪ್ರಣತಿಗೆ ಹಚ್ಚಿದ್ದೀನಿ. ಇದಕ್ಕೆ ಆನೆಗೆ ಈ ಥರ ಆನೆಗೆ ನಾನು ವಾರ್ನಿಷ್ ಹಚ್ಕೊಂಡಿದ್ದೀನಿ. ಇವೆರಡು ಶಂಖದ ಪ್ರಣತಿಗಳು. ಇದನ್ನು ನಾನು ಪಿಂಕ್ ಕಲರಿಂದ ಮತ್ತು ಲ್ಯಾವೆಂಡರ್ ಕಲರಿಂದ ಪೇಂಟ್ ಮಾಡ್ಕೊಂಡಿದ್ದೀನಿ. ಇವೆರಡೂ ಟ್ರಯಾಂಗಲ್ ಪ್ರಣತಿ. ಇವೆರಡಕ್ಕೂ ಸ್ವಲ್ಪ ಬೇರೆ ಬೇರೆ ಕಲರ್ ಚೇಂಜ್ ಮಾಡಿದ್ದೀನಿ ಕಾಣಿಸೋಕ್ಕೋಸ್ಕರ. ಇದ್ರ ಮೇಲೆ ಕುಂದನ್ಸ್ನ ಮತ್ತು ಗೋಲ್ಡನ್ ಕಲರಿಂದ ನಾನು ಕಲರ್ ಮಾಡಿದ್ದೀನಿ. ಇದು ಈ ಥರ ಸಿಂಗಲ್ ಪ್ರಣತಿ ಇಟ್ಟಿರೋದು. ಇದ್ರ ಕೆಳಗಡೆ ನಾವು ನೆನ್ನೆ ಒಂದು ಸಿಡಿ ಮೇಲೆ ಮಾಡ್ಕೊಂಡಿರುವಂಥ ಪಿಸ್ತಾದ ಶೆಲ್ಲು ಮತ್ತು ಕುಂದನ್ಸು ಗೋಲ್ಡನ್ ಚೈನ್ ಬಾಲಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಸಪೋರ್ಟ್ಗೋಸ್ಕರ ಒಂದು ಸಾದಾ ಪ್ರಣತಿನ ಇಟ್ಕೊಂಡಿದ್ದೀನಿ ಎತ್ತರ ಮಾಡೋಕ್ಕೋಸ್ಕರ. ನೀವು ಈ ಥರನಾದರೂ ಇಡ್ಬೋದು ಅಥವಾ ಈ ಥರ ಸಿಂಗಲ್ ಆದರೂ ಇಡ್ಬೋದು, ಈ ಥರದ್ದು ಕೂಡ ಇಟ್ಕೋಬೋದು, ಅಥವಾ ಈ ಥರ ಮಡಿಕೆ ಬೇಕಾದ್ರೂ ಇಟ್ಕೋಬೋದು. ಇವಾಗ ಇದೆಲ್ಲ ಸಿಂಗಲ್ ಪ್ರಣತಿನ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಗ್ಲಿಟರಿಂದ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದು ಲ್ಯಾವೆಂಡರ್ ಮತ್ತು ಬ್ಲೂ ಕಲರು. ಇದಕ್ಕೆ ನಾನು ಯೆಲ್ಲೋ ಮತ್ತು ಗೋಲ್ಡನ್ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಶ್ವರ ಪಾರ್ವತಿದು ಈ ಥರ ಮುಖ ಇದೆ, ಇದನ್ನು ನಾನು ಈ ಥರ ಹೈಲೈಟ್ ಮಾಡ್ಕೊಂಡಿದ್ದೀನಿ ಕುಂದನ್ಸಿಂದ. ಇದೊಂದು ಕಮಲದ ಹೂವು ಸ್ಕ್ವೇರ್ದು, ಇದೊಂದು ಮಡಿಕೆ ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಲೂ ಮತ್ತು ಲ್ಯಾವೆಂಡರು, ಗ್ರೀನ್ ಮತ್ತು ವೈಟ್. ನೀವು ಇದನ್ನು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಕುಂದನ್ಸಿಂದ ಅಥವಾ ನೀವು ಯಾವುದೇ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮನೇಲಿರೋಂಥ ವಸ್ತುಗಳನ್ನ ಬಳಸಿ ನೀವು ಪೇಂಟ್ ಮಾಡ್ಬೋದು. ಈ ಪೇಂಟು ಅಕ್ರೆಲಿಕ್ ಪೇಂಟು ಭಾಳ ಬೇಗ ಸುಲಭವಾಗಿ ಹೋಗಲ್ಲ, ಹಾಗಾಗಿ ಅಕ್ರೆಲಿಕ್ ಪೇಂಟ್ನ ಉಪಯೋಗಿಸಿದ್ವಿ. ಮನೆಯಲ್ಲಿ ಚಿಕ್ಕ ಮಕ್ಕಳ ಪೇಂಟ್ ಒಂದು ಯಾವುದಾದ್ರೂ ಇದ್ರೂ ಕೂಡ ನೀವು ಉಪಯೋಗಿಸಿ ಮಾಡ್ಕೋಬೋದು. ಮಕ್ಕಳು ಕೂಡ ಈಸಿಯಾಗಿ ಮಾಡುವಂಥ ಕ್ರಾಫ್ಟ್ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.